ಇಡೀ ಭಾರತದಾದ್ಯಂತ ಇಂದು ರಾತ್ರಿ ಲಕ್ಷಾಂತರ ಭಕ್ತರು ಅದೇ ದಿವ್ಯ ನಾಮವನ್ನ ಜಪಿಸುತ್ತಿದ್ದಾರೆ, ಶಿವ. ಚಿಟ್ಟಜ್ಜ, ಇವತ್ತು ಆಕಾಶನೇ ಒಂಥರ ಬೇರೆ ತರ ಕಾಣಿಸ್ತಿದೆ ಅಲ್ವಾ? ಎಲ್ಲರೂ ಓಂ ನಮಃ ಶಿವಾಯ ಅಂತಿದ್ದಾರೆ, ಆದರೆ ಎಲ್ಲ ಕಡೆನೂ ಇದು ಹೀಗೆ ಇರುತ್ತಾ? ಪುಟ್ಟ ಮಕ್ಕಳೇ, ಶಿವರಾತ್ರಿ ಇರೋದು ಒಂದು ರಾತ್ರಿ, ಆದರೆ ಭಾರತ ಇದನ್ನ ಸಾವಿರಾರು ಸುಂದರ ರೀತಿಯಲ್ಲಿ ಆಚರಿಸುತ್ತೆ. ಬನ್ನಿ, ಬರೀ ಮಾತಾಡೋದು ಬೇಡ, ನಾವೇ ಒಂದು ಸುತ್ತು ಹೋಗಿ ಬರೋಣ. ಇಲ್ಲಿ ಕಾಶ್ಮೀರಿ ಪಂಡಿತರ ನಡುವೆ ಶಿವರಾತ್ರಿಯನ್ನ ಹೇರತ್ ಅಂತ ಕರೀತಾರೆ. ಹೇರತ್ತು ಕೇಳೋಕೆ ಹೊಸದಾಗಿದೆ. ಹೌದು ಪುಟ್ಟಿ, ಹಲವು ದಿನಗಳ ಕಾಲ ಮನೆಯಲ್ಲೇ ಪವಿತ್ರ ವಿಧಿವಿಧಾನಗಳನ್ನ ಮಾಡ್ತಾರೆ, ಬಹಳ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ. ಅಂದರೆ ಆ ಚಳಿ ಇರೋ ಪರ್ವತಗಳಲ್ಲೂ ಶಿವನನ್ನ ಇಷ್ಟು ಬೆಚ್ಚಗೆ ಆಚರಿಸ್ತಾರಾ? ನಂಬಿಕೆ ಅನ್ನೋದು ಬೆಂಕಿಗಿಂತ ಹೆಚ್ಚಾಗಿ ಹೃದಯವನ್ನ ಬೆಚ್ಚಗಿರುತ್ತೆ. ವಾರಣಾಸಿಯ ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗದಲ್ಲಿ ಸಾವಿರಾರು ಭಕ್ತರು ಸೇರಿ ಮಧ್ಯರಾತ್ರಿಯ ಪವಿತ್ರ ಆರತಿಯಲ್ಲಿ ಪಾಲ್ಗೊಳ್ತಾರೆ. ಜ್ಯೋತಿರ್ಲಿಂಗ ಅಂದ್ರೆ ಏನು? ಜ್ಯೋತಿರ್ಲಿಂಗ ಅಂದ್ರೆ ಪರಶಿವನು ದಿವ್ಯವಾದ ಬೆಳಕಿನ ಸ್ತಂಭದ ರೂಪದಲ್ಲಿ ಪ್ರಕಟವಾದ ಪವಿತ್ರ ಕ್ಷೇತ್ರ. ಋಷಿಕೇಶದಲ್ಲಿ ಗಂಗಾ ಆರತಿ ನೀರಿನ ಮೇಲೆ ನಕ್ಷತ್ರಗಳಂತೆ ಹೊಳೆಯುತ್ತೆ. ಇನ್ನು ಕೇದಾರನಾಥ ಜ್ಯೋತಿರ್ಲಿಂಗದಲ್ಲಿ ಹಿಮಾಲಯದ ಶಿಖರಗಳ ನಡುವೆ ಪ್ರಾರ್ಥನೆಗಳು ಮುಳುಗುತ್ತವೆ. ಬರೀ ಪೂಜೆ ಮಾಡೋಕೆ ಅಂತಾನೆ ಜನ ಅಷ್ಟು ಎತ್ತರದ ಬೆಟ್ಟ ಹತ್ತುತ್ತಾರಾ? ಭಕ್ತಿ ಕರೆದಾಗ ಬೆಟ್ಟಗಳು ತಲೆಬಾಗ್ತವೆ. ರಾಜಸ್ಥಾನದಲ್ಲಿ ಭವ್ಯ ಮಧ್ಯರಾತ್ರಿ ಆರತಿ, ಉಪವಾಸ, ರಾತ್ರಿ ಪೂರ್ತಿ ಜಾಗರಣೆ ನಡೆಯುತ್ತೆ. ಏಕಲಿಂಗಜಿ ಮತ್ತು ಅಚಲೇಶ್ವರ ಮಹಾದೇವನಂತಹ ದೇವಸ್ಥಾನಗಳು ದೀಪಗಳಿಂದ ಕಂಗೊಳಿಸುತ್ತವೆ. ಅಂದ್ರೆ ಮರುಭೂಮಿಯಲ್ಲೂ ಓಂ ನಮಃ ಶಿವಾಯ ಮಂತ್ರ ಪ್ರತಿಧ್ವನಿಸ್ತಾ? ಖಂಡಿತ, ಅಲ್ಲಿನ ಮರಳಿನ ಕಣಕಣದಲ್ಲೂ ಭಕ್ತಿಯ ದನಿ ಇದೆ. ಹಿಮಾಚಲದ ಮಂಡಿಯಲ್ಲಿ ಐತಿಹಾಸಿಕ ಶಿವರಾತ್ರಿ ಮೇಳ ನಡೆಯುತ್ತೆ. ಅಂದರೆ ಶಿವನಿಗೂ ಜಾತ್ರೆ ಅಂದರೆ ಇಷ್ಟನಾ? ಮೌನ ಎಷ್ಟು ಇಷ್ಟವೋ ಸಂಭ್ರಮವೂ ಅಷ್ಟೇ ಇಷ್ಟ. ಪಂಜಾಬ್ನಲ್ಲಿ ಭಕ್ತರು ಉಪವಾಸವಿದ್ದು ಮಂತ್ರಘೋಷಗಳನ್ನು ಮಾಡ್ತಾರೆ, ಹಾಲು ಮತ್ತು ಬಿಲ್ವಪತ್ರೆಯನ್ನ ಅರ್ಪಿಸ್ತಾರೆ. ಬಿಲ್ವಪತ್ರೆ ಯಾಕೆ ಕಿಪ್ಪಜ್ಜ? ಅದು ಶಿವನಿಗೆ ಅತ್ಯಂತ ಪ್ರಿಯವಾದದ್ದು, ಪರಿಶುದ್ಧತೆ ಮತ್ತು ಶರಣಾಗತಿಯ ಸಂಕೇತ ಅದು. ಹರಿಯಾಣದಲ್ಲಿ ಭಕ್ತರು ಸ್ಥಳೀಯ ಶಿವನ ದೇವಸ್ಥಾನಗಳಿಗೆ ಭೇಟಿ ನೀಡಿ ಹಾಲು ಮತ್ತು ಬಿಲ್ವಪತ್ರೆ ಅರ್ಪಿಸ್ತಾರೆ. ಅಲ್ಲಿನ ಜನನು ಉಪವಾಸ ಮಾಡ್ತಾರಾ? ಹೌದು, ಅನೇಕರು ಕಟ್ಟುನಿಟ್ಟಾದ ಉಪವಾಸವಿದ್ದು ರಾತ್ರಿ ಪೂರ್ತಿ ಧ್ಯಾನದಲ್ಲಿ ತೊಡಗಿಸಿಕೊಳ್ತಾರೆ. ದೆಹಲಿಯ ಬಿರ್ಲಾ ಮಂದಿರ ಮತ್ತು ಗೌರಿ ಶಂಕರ್ ಮಂದಿರದಲ್ಲಿ ಮಧ್ಯರಾತ್ರಿ ಆರತಿ ಇಡೀ ನಗರವನ್ನ ದಿವ್ಯ ಮಂತ್ರಗಳಿಂದ ತುಂಬಿಸುತ್ತೆ. ಅಂದರೆ ಅಷ್ಟು ದೊಡ್ಡ ನಗರನೂ ಶಾಂತವಾಗುತ್ತಾ ಈ ಒಂದು ರಾತ್ರಿ? ಹೌದು. ಆಂಧ್ರ ಪ್ರದೇಶದ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಗೆ ಭವ್ಯ ಪೂಜೆಗಳು ನಡೆಯುತ್ತವೆ. ಅಲ್ಲಿ ಏನು ಸ್ಪೆಷಲ್? ಅದು ಭಾರತದ 12 ಪವಿತ್ರ ಜ್ಯೋತಿರ್ಲಿಂಗಗಳಲ್ಲಿ ಒಂದು. ತೆಲಂಗಾಣದ ವೇಮುಲವಾಡ ಮತ್ತು ಕಾಳೇಶ್ವರಂನಲ್ಲಿ ಸಂಜೆಯಿಂದ ಮುಂಜಾನೆಯವರೆಗೆ ಭಜನೆಗಳು ಮತ್ತು ವಿಧಿವಿಧಾನಗಳು ನಡೆಯುತ್ತವೆ. ಕರ್ನಾಟಕದ ಧರ್ಮಸ್ಥಳ, ಗೋಕರ್ಣ ಮತ್ತು ಮುರುಡೇಶ್ವರದಲ್ಲಿ ರುದ್ರಾಭಿಷೇಕ ಮತ್ತು ರಾತ್ರಿ ಪೂರ್ತಿ ಜಾಗರಣೆ ಮೊಳಗುತ್ತೆ. ಜಾಗರಣೆ ಅಂದ್ರೆ ಏನು? ಜಾಗರಣೆ ಅಂದರೆ ರಾತ್ರಿ ಪೂರ್ತಿ ನಿದ್ದೆ ಮಾಡದೆ ದೇವರ ಪ್ರಾರ್ಥನೆಯಲ್ಲಿ ಎಚ್ಚರವಾಗಿರುವುದು. ತಮಿಳುನಾಡಿನ ಚಿದಂಬರಂ ಮತ್ತು ತಿರುವಣ್ಣಾಮಲೈನಲ್ಲಿ ಮಧ್ಯರಾತ್ರಿ ಪೂಜೆ ಮತ್ತು ಗಿರಿವಲಂ ತುಂಬ ಪವಿತ್ರ. ರಾತ್ರಿ ಪೂರ್ತಿ ನಡಕೊಂಡೇ ಪ್ರಾರ್ಥನೆ ಮಾಡ್ತಾರಾ? ಅಲ್ಲಿ ಇಡೋ ಪ್ರತಿ ಹೆಜ್ಜೆಯು ದೇವರಿಗೆ ನೀಡೋ ಅರ್ಪಣೆಯಾಗುತ್ತೆ. ಕೇರಳದ ಆಳುವಾದಂತಹ ನದಿ ತೀರದ ದೇವಸ್ಥಾನಗಳಲ್ಲಿ ಭಕ್ತರು ನದಿ ತೀರದಲ್ಲೇ ಸೇರಿ ಪೂಜೆ ಮಾಡ್ತಾರೆ. ನದಿ ಹತ್ರ ಯಾಕೆ ಪ್ರಾರ್ಥನೆ ಮಾಡ್ತಾರೆ? ನದಿಗಳು ಪವಿತ್ರವಾದವು. ಅಲ್ಲಿನ ಹರಿಯೋ ನೀರು ನಮ್ಮ ದೇಹ, ಮನಸ್ಸು ಮತ್ತು ಆತ್ಮವನ್ನ ಶುದ್ಧೀಕರಿಸುತ್ತೆ. ಗುಜರಾತ್ನ ಸೋಮನಾಥ ಜ್ಯೋತಿರ್ಲಿಂಗದಲ್ಲಿ ರಾತ್ರಿ ಪೂರ್ತಿ ಪ್ರಾರ್ಥನೆ ಸಲ್ಲಿಸ್ತಾರೆ. ಈ ದೇವಸ್ಥಾನದ ಮೇಲೆ ಎಷ್ಟೋ ಸಲ ದಾಳಿ ನಡೀತು ಅಲ್ವಾ? ಹೌದಪ್ಪ, ಆದರೆ ನಂಬಿಕೆ ಅನ್ನೋದು ಮತ್ತೆ ಮತ್ತೆ ಪುಟಿದೇಳುತ್ತೆ. ಮಹಾರಾಷ್ಟ್ರದ ತ್ರಯಂಬಕೇಶ್ವರ, ಭೀಮಾಶಂಕರ್ ಮತ್ತು ಕೃಷ್ಣೇಶ್ವರ ಜ್ಯೋತಿರ್ಲಿಂಗಗಳು ದಿವ್ಯವಾಗಿ ಬೆಳಗ್ತವೆ. ಇಲ್ಲೇ ಇಷ್ಟು ಜ್ಯೋತಿರ್ಲಿಂಗಗಳಿವೆಯಾ? ಕೆಲವು ಭೂಮಿಗಳು ಜಾಸ್ತಿ ಪುಣ್ಯವನ್ನ ಪಡ್ಕೊಂಡಿರ್ತವೆ. ಗೋವಾದ ಮಂಗೇಶಿ ದೇವಸ್ಥಾನದಲ್ಲಿ ದೀಪಗಳು ಮತ್ತು ಮಂತ್ರಘೋಷಗಳು ಮೊಳಗುತ್ತವೆ. ಮಧ್ಯಪ್ರದೇಶದ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗದಲ್ಲಿ
ಪವಿತ್ರ ಭಸ್ಮ ಆರತಿ ನಡೆಯುತ್ತೆ. ಭಸ್ಮ ಅಂದ್ರೆ ಬೂದಿ ಅಲ್ವಾ? ಹೌದು, ಜೀವನ ಅನ್ನೋದು ಶಾಶ್ವತವಲ್ಲ ಅನ್ನೋದನ್ನ ಅದು ನೆನಪು ಮಾಡುತ್ತೆ. ಛತ್ತೀಸ್ಗಢದ ಭೋರಂದೇವ್ ದೇವಸ್ಥಾನ ಸಾಂಸ್ಕೃತಿಕ ಭಕ್ತಿಯಿಂದ ತುಂಬಿರುತ್ತೆ. ಜಾರ್ಖಂಡ್ನ ಬೈದ್ಯನಾಥ ಜ್ಯೋತಿರ್ಲಿಂಗ ಧಾಮಕ್ಕೆ ಸಾವಿರಾರು ಯಾತ್ರಿಕರು ಬರ್ತಾರೆ. ಅವರು ಅಷ್ಟು ದೂರ ನಡ್ಕೊಂಡೇ ಬರ್ತಾರಾ? ಅನೇಕರು ಬರಿಗಾಲಲ್ಲೇ ಪ್ರಯಾಣ ಮಾಡ್ತಾರೆ. ಒಡಿಶಾದ ಲಿಂಗರಾಜ ದೇವಸ್ಥಾನದಲ್ಲಿ ಮಹಾದೀಪದ ಬೆಳಕು ಇಡೀ ಪರಿಸರವನ್ನ ಆವರಿಸುತ್ತೆ. ಅಸ್ಸಾಂ ಬ್ರಹ್ಮಪುತ್ರ ನದಿಯ ಮೇಲಿರೋ ಉಮಾನಂದ ದೇವಸ್ಥಾನದಲ್ಲಿ ಪ್ರಾರ್ಥನೆಗಳು ನಡೆಯುತ್ತವೆ. ನದಿಯ ಮಧ್ಯೆ ಇರೋ ದ್ವೀಪದಲ್ಲ? ಹೌದು, ಅಲ್ಲೂ ಕೂಡ ಗಾಢವಾದ ನಂಬಿಕೆಯಿಂದ ಶಿವರಾತ್ರಿ ಆಚರಿಸ್ತಾರೆ. ಬಿಹಾರದಲ್ಲಿ ಭಕ್ತರು ಕಟ್ಟುನಿಟ್ಟಾದ ಉಪವಾಸವಿದ್ದು ರಾತ್ರಿ ಪೂರ್ತಿ ಪ್ರಾರ್ಥನೆ ಮಾಡ್ತಾರೆ. ನಾಗಾಲ್ಯಾಂಡ್ನ ಡಿಮಾಪುರದಲ್ಲಿರೋ ಹಿಂದೂ ಸಮುದಾಯದವರು ಉಪವಾಸ ಮತ್ತು ಪ್ರಾರ್ಥನೆ ಮಾಡ್ತಾರೆ. ಅಲ್ಲಿ ಶಿವನ ದೇವಸ್ಥಾನಗಳು ಜಾಸ್ತಿ ಇವೆಯಾ ಕಿಟ್ಟಜ್ಜ? ಇಲ್ಲ ಪುಟ್ಟಿ, ಸಂಖ್ಯೆ ಕಡಿಮೆ ಇದ್ರೂ ಭಕ್ತಿ ಮಾತ್ರ ದೊಡ್ಡದಿದೆ. ಅರುಣಾಚಲ ಪ್ರದೇಶದ ಹಿಂದೂ ಕುಟುಂಬಗಳು ಬೆಟ್ಟಗಳ ನಡುವೆ ಹಬ್ಬ ಆಚರಿಸ್ತಾರೆ. ಆ ಶಾಂತವಾದ ಬೆಟ್ಟಗಳಲ್ಲ? ಹೌದು, ಆ ಪ್ರಶಾಂತತೆ ಪ್ರಾರ್ಥನೆಯನ್ನ ಇನ್ನೂ ಸುಂದರಗೊಳಿಸುತ್ತೆ. ಸಿಕ್ಕಿಂನಲ್ಲಿ ಭಕ್ತರು ರಾತ್ರಿ ಪೂರ್ತಿ ಭಜನೆ ಮಾಡ್ತಾರೆ. ರಾತ್ರಿ ಪೂರ್ತಿ ಎಚ್ಚರವಾಗಿರ್ತಾರಾ? ಹೌದು, ಆ ಎಚ್ಚರವೇ ನಮ್ಮ ಒಳಗಿನ ಅರಿವು. ಅಂದ್ರೆ ನಮ್ಮ ಒಳಗಿರೋ ಶಿವನನ್ನ ಎಚ್ಚರಿಸೋದಾ? ಪಕ್ಕಾ ಹೇಳ್ದೆ ಪುಟ್ಟಿ, ಇದು ನಮ್ಮ ಒಳಗಿನ ಆತ್ಮವನ್ನು ನೋಡೋ ರಾತ್ರಿ. ಮಣಿಪುರದಲ್ಲಿ ದೇವಸ್ಥಾನಗಳಲ್ಲಿ ಶಾಸ್ತ್ರೋಕ್ತ ವಿಧಿವಿಧಾನಗಳು ಮತ್ತು ಭಕ್ತಿಯ ಅರ್ಪಣೆಗಳ ಮೂಲಕ ಶಿವರಾತ್ರಿಯನ್ನ ಆಚರಿಸಲಾಗುತ್ತೆ. ಮೇಘಾಲಯದಲ್ಲಿ ಹಿಂದೂ ಕುಟುಂಬಗಳು ಉಪವಾಸ ಮತ್ತು ಪ್ರಾರ್ಥನೆಗಳ ಮೂಲಕ ಮಹಾಶಿವರಾತ್ರಿಯನ್ನ ಆಚರಿಸ್ತಾರೆ. ಮಿಜೋರಾಂನಲ್ಲಿ ಹಿಂದೂ ಸಮುದಾಯದವರು ಉಪವಾಸ, ಮಂತ್ರಘೋಷ ಮತ್ತು ದೇವಸ್ಥಾನಗಳಲ್ಲಿ ಸರಳ ಪ್ರಾರ್ಥನೆಗಳನ್ನು ಸಲ್ಲಿಸುವ ಮೂಲಕ ಮಹಾಶಿವರಾತ್ರಿಯನ್ನ ಸ್ಮರಿಸ್ತಾರೆ. ಇಲ್ಲಿ ಎಷ್ಟು ಶಾಂತವಾಗಿದೆ ಅಲ್ವಾ? ಹೌದು, ಮೌನವಾಗಿರೋ ಜಾಗದಲ್ಲಿ ಭಕ್ತಿ ಇನ್ನೂ ಆಳವಾಗಿರುತ್ತೆ. ತ್ರಿಪುರಾದ ದೇವಸ್ಥಾನಗಳಲ್ಲಿ ದೀಪಗಳ ಸಾಲು ಮತ್ತು ಪ್ರಾರ್ಥನೆಗಳು ಮೊಳಗುತ್ತವೆ. ಅಂದ್ರೆ ಈ ಎಲ್ಲ ರಾಜ್ಯಗಳು ದೂರ ದೂರ ಇದ್ರು ಇವತ್ತು ರಾತ್ರಿ ಎಲ್ಲರೂ ಒಟ್ಟಿಗೆ ಎಚ್ಚರವಾಗಿದ್ದಾರಾ? ಅದೇ ಶಿವರಾತ್ರಿಯ ಅತಿ ದೊಡ್ಡ ಸೌಂದರ್ಯ ಪುಟ್ಟಿ. ಚಂಡೀಗಢದಲ್ಲಿ ದೇವಸ್ಥಾನಗಳು ಮಹಾಶಿವರಾತ್ರಿಯಂದು ಭಜನೆಗಳು ಮತ್ತು ರಾತ್ರಿ ಪ್ರಾರ್ಥನೆಗಳನ್ನು ಆಯೋಜಿಸುತ್ತವೆ. ಪುದುಚೇರಿಯಲ್ಲಿ ಶಿವನ ದೇವಸ್ಥಾನಗಳಲ್ಲಿ ವಿಶೇಷ ಅಭಿಷೇಕಗಳು ಮತ್ತು ಭಜನಾ ಕೂಟಗಳು ನಡೆಯುತ್ತವೆ. ಆಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಹಿಂದೂ ಕುಟುಂಬಗಳು ದೇವಸ್ಥಾನಗಳಿಗೆ ಭೇಟಿ ನೀಡುತ್ತವೆ ಮತ್ತು ಮನೆಗಳಲ್ಲಿಯೂ ಹಬ್ಬವನ್ನು ಆಚರಿಸುತ್ತವೆ. ಇಲ್ಲಿ ಭಕ್ತರು ಸ್ಥಳೀಯ ದೇವಸ್ಥಾನಗಳಲ್ಲಿ ಸೇರಿ ಉಪವಾಸ, ಪ್ರಾರ್ಥನೆ ಮತ್ತು ಭಜನೆಗಳಲ್ಲಿ ಪಾಲ್ಗೊಳ್ಳುತ್ತಾರೆ. ಲಕ್ಷದ್ವೀಪದ ಸಣ್ಣ ಹಿಂದೂ ಸಮುದಾಯವು ಸರಳವಾಗಿ ಪೂಜೆ ಮಾಡ್ತಾರೆ. ಲಡಾಖ್ನ ಹಿಮದ ಶಿಖರಗಳ ನಡುವೆಯೂ ಶಿವನ ಮಂತ್ರಗಳು ಮೊಳಗುತ್ತವೆ. ಆ ಚಳಿಯಲ್ಲೂ ಕಿಪ್ಪಜ್ಜ? ಭಕ್ತಿ ಅನ್ನೋದು ಚಳಿಯಲ್ಲೂ ಹೃದಯವನ್ನ ಬೆಚ್ಚಗಿಡುತ್ತೆ. ಪಶ್ಚಿಮ ಬಂಗಾಳದ ತಾರಕೇಶ್ವರದಂತಹ ದೇವಸ್ಥಾನಗಳಲ್ಲಿ ಭಕ್ತರ ಸಾಗರವೇ ಹರಿಯುತ್ತೆ. ಅಲ್ಲೂ ರಾತ್ರಿ ಪೂರ್ತಿ ಸಂಭ್ರಮನ? ಹೌದು, ಮಂತ್ರಘೋಷ ಮತ್ತು ಬಿಲ್ವಪತ್ರೆಯ ಅರ್ಪಣೆಗಳೊಂದಿಗೆ ಹಬ್ಬ ನಡೆಯುತ್ತೆ. ಪುಟ್ಟಿ, ಅಪ್ಪು, ಇವತ್ತಿನ ಶಕ್ತಿಯನ್ನ ನೋಡಿದ್ರಾ? ಹೌದು, ಎಲ್ಲ ಕಡೆನೂ ಎಷ್ಟು ಭಕ್ತಿ ಇದೆ. ಮಂತ್ರಗಳು, ದೀಪಗಳು, ಇಡೀ ಪ್ರಪಂಚದಲ್ಲೇ ಶಿವನಿದ್ದಾನೆ ಅಂತ ಅನ್ನಿಸ್ತಿದೆ. ಒಂದೇ ರಾತ್ರಿ, ಒಬ್ಬನೇ ಶಿವ, ಆದ್ರೆ ಎಲ್ಲರ ಹೃದಯದಲ್ಲೂ ಒಂದೇ ನಂಬಿಕೆ. ಹರ ಹರ ಮಹಾದೇವ. ಹೇ 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 ಲಾ 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 ಲಾ. ಬನ್ನಿ ಬನ್ನಿ, ಸ್ವಾಗತ. ಕುಟುಂಬ ಕಾಮಿಕ್ ಕುಟುಂಬ, ನಗು ನಗುತ್ತಾ ಒಳ ಬಂದು ಆಗಿ ನಮ್ಮ ಬಂದು. ಕಾಮಿಕ್ ಕುಟುಂಬ, ಕಾಮಿಕ್ ಕುಟುಂಬ, ಕಾಮಿಕ್ ಕುಟುಂಬ, ಚಪ್ಪಾಳೆ ಬಾರಿಸಿ ಸಂತಸ ತೋರಿಸಿ. ಕಾಮಿಕ್ ಕುಟುಂಬ, ಕಾಮಿಕ್ ಕುಟುಂಬ, ತುಟಿಯನ್ನು ಅರಳಿಸಿ ಹರ್ಷವ ಚಿಮ್ಮಿಸಿ. ಪುಟ್ಟಿ ಸಿಗುವಳು ಹೇ ಹೇಳಿ ಕೂಗಿ ಕೂಗಿ ಹೇಳಿ ಕೋಮಿ ಕುಟುಂಬ. ಪುಟ್ಟಿ ಜಾಣೆ ನಿಂಬ ಗೊತ್ತಾ, ಅಪ್ಪುಕ್ಕಿ ತಲೆ ಜೋರು ಜೋರು, ಗುಬ್ಬಿಯ ಸ್ನೇಹ ಜೇನಂತೆ, ಸಿಂಬಾ ನಮ್ಮೂರಿನ ಸುಪಟ. ಕಿಟ್ಟಜ್ಜನ ಕತೆ ಸಿಂಗಾರ, ಅಮ್ಮನ ಪ್ರೀತಿ ಬಂಗಾರ, ಅಪ್ಪನ ಕಾಳಜಿ ನಿರಂತರ, ಟೀಚರ್ ಸ್ಟ್ರಿಕ್ಟು ಮನ್ಸು ಒಬ್ಬಟ್ಟು. ಕುಟುಂಬ ಹಿಂಗಿ ಹೇಳಿ ಕಾಮಿಕ್ ಕುಟುಂಬ. ಇದು ಒಂದು ದೊಡ್ಡ ಫ್ಯಾಮಿಲಿ, ಯಾವುದೇ ಜಾದು ಇಲ್ಲ, ಚಮತ್ಕಾರ ಇಲ್ಲ,
ಚಿನ್ನದ ಮನಸ್ಸುಗಳೇ ನಮ್ಮ ಊರಲ್ಲಿ ಎಲ್ಲ ಮೋಜು ಕಲಿಕೆ ದಿನವೆಲ್ಲ ದಿನಗಳೇ ಕಳೆದರೂ ಅರಿವಿಲ್ಲ ಕಮ್ಮಿ ಕುಟುಂಬ ಮೋಜು ಮಸ್ತಿಗೆ ಕೊನೆ ಇಲ್ಲ ಕಮ್ಮಿ ಕುಟುಂಬ ಪುಟ್ಟಿ ಮತ್ತು ಸ್ನೇಹಿತರು ಲಲ್ಲಲ್ಲ ಮರಿಬೇಡಿ ಕಾಮಿಕ್ ಕುಟುಂಬ ದಿನವಿಡೀ